ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಯಾವುದೇ ಕ್ಷಣದಲ್ಲಿ ಗ್ರೀನ್ ಸಿಗ್ನಲ್ ನೀಡೋ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಇಬ್ಬರು ದೆಹಲಿಗೆ ತೆರಳಿದ್ದು ವರಿಷ್ಠರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರಂತೆ. ಕೆಲ ಆಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಹಿರಿಯ ಸಚಿವರಿಗೆ ಢವಢವ ಶುರುವಾಗಿದೆ. ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಗಂಭೀರ ಚರ್ಚೆ ಆರಂಭ ಆಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸಂಪುಟ ಪುನರ್ರಚನೆಗೆ ಹೈ ನೀಡುತ್ತಾ ಸಿಗ್ನಲ್. ನಾಳೆ ವರಿಷ್ಠರ ಜೊತೆ ಸಿಎಂ ಡಿಸಿಎಂ ಮಾತುಕತೆ. ಸಂಪುಟದಿಂದ ಕೋಕ್ ಭೀತಿ, ಕೆಲವರ ದೆಹಲಿ ಚಲೋ. ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ನಿರ್ಧಾರ ಮಾಡಿದಂತೆ ಕಾಣಿಸ್ತಿದೆ. ಇಷ್ಟು ದಿನ ಚುನಾವಣೆಯಲ್ಲಿ ಎಐಸಿಸಿ ನಾಯಕರು ಬ್ಯುಸಿ ಆದ ಕಾರಣ ಕರ್ನಾಟಕದತ್ತ ಫೋಕಸ್ ಮಾಡಲು ಆಗಿರಲಿಲ್ಲ. ಈಗ ಎಲೆಕ್ಷನ್ ಮುಗಿದು ಫಲಿತಾಂಶವು ಬಂದಿರೋದ್ರಿಂದ ಹೈಕಮಾಂಡ್ ನಾಯಕರು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಈ ವೇಳೆಯೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ದೆಹಲಿಗೆ ತೆರಳಿದ್ದು ನಾಳೆ ವರಿಷ್ಠರ ಜೊತೆ ಚರ್ಚೆ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಕಳೆದ 2-3 ದಿನಗಳಿಂದ ಸಚಿವಾಕಾಂಕ್ಷಿಗಳು ಸಿಎಂ ಡಿಸಿಎಂ ಭೇಟಿ ಮಾಡಿ ಲಾಬಿ ನಡೆಸುತ್ತಿದ್ದಾರೆ. ಮತ್ತೊಂದೆಡೆ ಸಂಪುಟದಿಂದ ಕೈ ಬಿಡದಂತೆ ಕೆಲ ಸಚಿವರು ದೆಹಲಿಗೆ ತೆರಳುತ್ತಿದ್ದಾರೆ. ಆಪ್ತರನ್ನು ಸಂಪುಟದಿಂದ ಕೈ ಬಿಡಬೇಕಾದ ಸಂದಿಗ್ಧತೆಯಲ್ಲಿ ಸಿದ್ದರಾಮಯ್ಯ ಅವರು ಇದ್ದು ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ಇಕ್ಕಟ್ಟಿನಿಂದ ಪಾರಾಗಲು ಪ್ರಯತ್ನ ನಡೆಸುತ್ತಿದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ಇಂದು ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರಿಗೆ ಸಿಎಂ ಸುಳಿವು ನೀಡಿದ್ದಾರಂತೆ. ಹೈಕಮಾಂಡ್ ಒಪ್ಪಿದರೆ ಪುನರ್ರಚನೆ ಆಗೋದು ಪಕ್ಕ. ಯಾರ್ಯಾರಿಗೆ ಕರೆ ಬರುತ್ತೋ ಗೊತ್ತಿಲ್ಲ, ಎಲ್ಲದಕ್ಕೂ ತಯಾರಾಗಿರಿ ಅಂತ ಹೇಳಿದ್ದಾರಂತೆ. ಸಂಪುಟ ಪುನರ್ರಚನೆ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಸುಳಿವು ನೀಡಿದ್ದು ಪೊಲೀಸ್ ಇಲಾಖೆಯ ಬದಲು ಬೇರೆ ಖಾತೆ ನೀಡುವಂತೆ ಪರೋಕ್ಷವಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇಲ್ಲ, ಅವ್ರೇನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿದ್ದು, ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಇಷ್ಟವರೆಗೂ ನಾವು ಅವ್ರೇನು ಹೇಳಿದ್ದಾರೆ, ಅವರೇನು ನಮಗೆ ಜವಾಬ್ದಾರಿ ಕೊಡ್ತಾರೆ ಅದನ್ನೇ ಮಾಡ್ಕೊಂಡು ಬಂದಿದ್ದೇನೆ. ಅವ್ರೇನು ಜವಾಬ್ದಾರಿ ಕೊಟ್ಟರು ಕೂಡ ಮಾಡೋದಕ್ಕೆ ನಾನು ತಯಾರಿರ್ತೇನೆ. ಯಾವಾಗಲೂ ಕೂಡ ಪಕ್ಷದ ವಿಚಾರದಲ್ಲಿ ಪಕ್ಷ ಏನು ಸೂಚನೆ ಕೊಟ್ಟಿದ್ದೆ ಅದನ್ನೆಲ್ಲ 35 ವರ್ಷದಿಂದ ಸತತವಾಗಿ ಮಾಡಿಕೊಂಡೇ ಬಂದಿದ್ದೇನೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯು ಮುಹೂರ್ತ ಫಿಕ್ಸ್. ಅಧ್ಯಕ್ಷ ಸ್ಥಾನಕ್ಕೇರಲು ಸಾಹುಕಾರ ರಾಜಣ್ಣ ಪೈಪೋಟಿ. ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾಗುವ ಸಾಧ್ಯತೆ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಿದೆ. ಈಗಾಗಲೇ ಅಧ್ಯಕ್ಷ ಸ್ಥಾನದಿಂದ ಬಿಡುಗಡೆ ಮಾಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಡಿಸಿಎಂ ಹುದ್ದೆ, ಜಲ ಸಂಪನ್ಮೂಲ ಖಾತೆ, ಬೆಂಗಳೂರು ಅಭಿವೃದ್ಧಿ ಖಾತೆ ಹೊಂದಿದ್ದು ನಿಭಾಯಿಸುವುದು ಕಷ್ಟ ಆಗ್ತಿದೆ ಅಂತ ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದ್ರೆ ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೊಂದೆಡೆ ಅಧ್ಯಕ್ಷ ಸ್ಥಾನದ ಜೊತೆ ಸಚಿವ ಸ್ಥಾನ ಇದ್ರೆ ತಮ್ಮ ಸಹಮತಿ ಇದೆ ಅಂತ ಸತೀಶ್ ಜಾರಕಿಹೊಳಿ ಈಶ್ವರ ಖಂಡ್ರೆ ಬಳಿ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ನಾವು ಯಾವಾಗೂ ಆಗಬೇಕಂತ ಆಸೆ ಪಟ್ಟಿಲ್ಲ. ಆದರೆ ಪಕ್ಷದ ಕೆಲಸ ನಾವು ಕೊಟ್ಟದ್ದನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಅದಿಂದಿಲ್ಲ ನಾಳೆ ಹತ್ರ ಲಾಭ ಖಂಡಿತವಾಗಿ ಬಂದೇ ಬರ್ತದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ 2-3 ಹಿರಿಯ ನಾಯಕರು ಲಾಬಿ ಮಾಡೋದನ್ನ ಬಿಟ್ರೆ ಮತ್ಯಾರು ತಲೆ ಕೆಡಿಸಿಕೊಳ್ತಿರ್ಲಿಲ್ಲ. ಆದ್ರೆ ಸಚಿವ ಸ್ಥಾನ ಎಲ್ಲಿ ಹೋಗಿ ಬಿಡುತ್ತೋ ಅನ್ನೋ ಆತಂಕ ಹಲವರನ್ನ ಕಾಡ್ತಿದೆ. ಸಚಿವರಾದ ಆರ್.ಬಿ. ತಿಮ್ಮಾಪುರ್, ಕೆ.ಎನ್. ರಾಜಣ್ಣ, ಎನ್.ಎಸ್. ಬೋಸರಾಜು, ಕೆ.ಎಚ್. ಮುನಿಯಪ್ಪ, ಮಧು ಬಂಗಾರಪ್ಪ, ಕೆ. ವೆಂಕಟೇಶ್, ಜಮೀರ್ ಅಹಮದ್, ಬೈರತಿ ಸುರೇಶ್ ಅವರನ್ನ ಸಂಪುಟದಿಂದ ಕೈ ಬಿಡಬಹುದು ಅಂತ ಚರ್ಚೆ ಆಗ್ತಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.